ನೀವೀಗ ಇಷ್ಟು ಸಾಧನೆ ಮಾಡಿದ್ದೀರಾ, ನಿಮ್ಮ ಸಪೋರ್ಟಿಗೆ ಈ ರೀತಿ ಏನೋ ಮಾಡಬೇಕು, ಒಂದು ಸ್ಟೇಜಲ್ಲಿ ಹೋಗಿ ನಾನು ಹೋಗಬೇಕು ಅಂದಾಗ ನಿಮ್ಮ ಜೊತೆಗೆ ನಿಂತಿದ್ದು, ಸಪೋರ್ಟಿಗೆ ನಿಂತಿದ್ದು ಯಾರು? ಮೇಡಮ್, ಆರಂಭಿಕ ಹಂತದಲ್ಲಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಹೋಗುವಾಗ ಈ ಪ್ರತಿಭೆ ಬರಲಿಕ್ಕೆ ಮುಖ್ಯ ಕಾರಣೀಭೂತರು ಮತ್ತು ಈ ಟ್ಯಾಲೆಂಟನ್ನು ಇಡೀ ಜಗತ್ತಿಗೆ ನಾಡಿಗೆ ಪರಿಚಯ ಮಾಡಿಸೋಂಥವ್ರೆ ನಮ್ಮ ಸ್ಕೂಲ್ ಟೀಚರ್ಸು, ಆಮೇಲೆ ಊರಿನ ಜನ, ಆಮೇಲೆ ನಮ್ಮ ಮುರುಘಾಶರಣರು, ಹಾಗೆ ಹಲವಾರು ಮಹನೀಯರಿದ್ದಾರೆ ಮೇಡಮ್ ನಮ್ಮ ಯಶಸ್ಸಿನ ಹಿಂದೆ. ಸಾಕಷ್ಟು ಜನರ ಒಂದು ಸಹಕಾರದಿಂದ ಇಡೀ ನಾಡಿಗೆ ಪರಿಚಯ ಆಗಿದೆ ಮೇಡಮ್. ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೇಗಿತ್ತು? ತುಂಬ ಚೆನ್ನಾಗಿ ನಮ್ಮ ಫಾದರ್ ಎಲ್ಲ ಕಡೆಗೆ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗೋದು ಮಾಡೋದೆಲ್ಲ ಮಾಡ್ತಿದ್ರು. ಆ ಫ್ಯಾಮಿಲಿಯವ್ರ ಸಹಕಾರ ಜೊತೆಗೆ ಫ್ರೆಂಡ್ಸ್ಗಳ ಸಹಕಾರನೂ ಇದೆ ಮೇಡಮ್. ಈಗ ಇಷ್ಟೊಂದು ಜನ ನಿಮ್ಮನ್ನ ಗುರ್ತಿಡಿತಾರೆ, ಸೊ ನಿಮ್ಮ ಸಾಧನೆ ಎಷ್ಟೊಂದು ಜನ ಮಾತಾಡ್ತಾರೆ, ಸೊ ಈಗ ಅವರೆಲ್ಲ ಏನ್ ಹೇಳ್ತಾರೆ? ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್, ಭಾಳ ಖುಷಿ ಪಡ್ತಾರೆ. ನಮ್ಮ ಹುಡುಗ, ನಮ್ಮ ವ್ಯಕ್ತಿ ಅನ್ನುವಂಥ ಅಭಿಮಾನ, ಗೌರವ ಇದೆ. ಇದೇ ಅಲ್ಲ ಮೇಡಮ್ ನಮಗೆಲ್ಲ ಬೇಕಾಗಿರೋದು. ಹೌದು ಸರ್, ಸಾಕಷ್ಟು ಪ್ರಶಸ್ತಿ ಕೂಡ ಬಂದಿದೆ ಅಂತ ಹೇಳಿದ್ರೆ, ಯಾವೆಲ್ಲ ಪ್ರಶಸ್ತಿ? ಮೇಡಮ್, ನಮಗೆ ಈ ನಾಡಿನ ಜನರ ಆಶೀರ್ವಾದದಿಂದ ಅಬ್ದುಲ್ ಕಲಾಂ ಅವರದ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಅದರ ಜೊತೆಯಲ್ಲಿ ನಮಗೆ ಪ್ರಧಾನಮಂತ್ರಿ ಮೋದಿಯವರನ್ನ ಭೇಟಿಯಾಗುವಂಥ ಅವಕಾಶ ಒದಗಿ ಬಂತೆ ಮೇಡಮ್. ನಾವು, ಪ್ರಭಾಕರ್ ಕೋರೆಯವರು ಮತ್ತು ನಮ್ಮ ಜೊತೆಗೆ ಚಿತ್ರ ಕಲಾವಿದರಾಗಿರುವಂಥ ಸಿದ್ದು ಇಟಗಿಯವರು ಬಂದಿದ್ದರು. ಭಾಳ ಖುಷಿಪಟ್ಟರು. ಮೋದಿಯವರು ಒಂದು 5 ನಿಮಿಷ ಟೈಮ್ ಕೊಟ್ಟು ಅರ್ಧ ಗಂಟೆ ಮಾತಾಡಿದ್ರು ಮೇಡಮ್. ಅವರೆಲ್ಲರೂ ನಮಗೆ ಪ್ರಶ್ನೆ ಕೇಳೋದು ಒಂದೇ, ಎಲ್ಲರೂ ನಮಗೆ ಏನು ಪ್ರಶ್ನೆ ಕೇಳೋದು, ಇದೆಲ್ಲ ಹೇಗೆ ಸಾಧ್ಯ, ಹೌ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಾರೆ. ನಾವೆಲ್ಲರೂ ಹೇಳೋದು ಇಷ್ಟೇ, ಎವ್ರಿಥಿಂಗ್ ಇಸ್ ಪಾಸಿಬಲ್, ನಥಿಂಗ್ ಇಸ್ ಇಂಪಾಸಿಬಲ್ ಅಂತ. ಸಿ ಇನ್ ದ ವರ್ಲ್ಡ್ ಆಫ್ ಇಂಪಾಸಿಬಲ್ ವಿ ಗಾಟ್ ಐ ಆಮ್ ಪಾಸಿಬಲ್. ಐ ಆಮ್ ಪಾಸಿಬಲ್ ಮೀನ್ಸ್ ಐ ಕ್ಯಾನ್ ಡು ಎನಿಥಿಂಗ್ ಅಂತ. ಹೀಗೆ ಸಾಧನೆ ಮಾಡಬೇಕು ಅಂತ ಹಠ, ಛಲ ಮತ್ತು ಕಮಿಟ್ಮೆಂಟ್ ಇದು ನಾವೇನು ಬೇಕಾದ್ರೆ ಸಾಧನೆ ಮಾಡ್ಬೋದು ಮೇಡಮ್. ಹಾಗೆ ನಮಗೆ ಅಬ್ದುಲ್ ಕಲಾಂ ಅವರು, ಆಮೇಲೆ ಮೋದಿ, ದುಬೈ ಕಿಂಗ್ರಿಂದ ನಮಗೆ ಅವಾರ್ಡ್ ಆಗಿದೆ. ಅನೇಕ ರಾಜಕಾರಣಿಗಳು, ಮಠಾಧೀಶರು, ರಂಭಾಪುರಿ ಪೀಠದಿಂದ ರೇಣುಕಾಚಾರ್ಯ ಪ್ರಶಸ್ತಿ ಸಿಕ್ಕಿದೆ. ಅನೇಕ ಮಾಧ್ಯಮಗಳು, ಅನೇಕ ಸಂಘ ಸಂಸ್ಥೆಗಳು ನಮಗೆ ಪ್ರಶಸ್ತಿ ಸನ್ಮಾನ. ಈಗ ಹೇಳಿದ್ರಿ ಪ್ರಧಾನಿ ಮೋದಿ ಅವರನ್ನು ಮೀಟ್ ಮಾಡಿದ್ದೀವಿ, ಆಮೇಲೆ ನಮ್ಮ ಸೃಜನ್ ಲೋಕೇಶ್ ಸರ್ ಇಡೀ ನಮ್ಮ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟರು. ಅವರ ಆಶೀರ್ವಾದನ ಭಾಳ ದೊಡ್ಡದಿದೆ ಸರ್. ಈಗ ಮೋದಿ ಸರ್ನ, ಅಬ್ದುಲ್ ಕಲಾಂ ಸರ್ನ ಅವ್ರನ್ನೆಲ್ಲ ಮೀಟ್ ಮಾಡಿದ ಆ ಮೂಮೆಂಟ್ ಹೇಗೆ ಅನಿಸ್ತು ಸರ್ ನಿಮಗೆ? ಅದು ನಮ್ಮ ಜೀವನದೊಳಗೆ ಒಂದು ಮೆಮೊರೇಬಲ್ ಮೂಮೆಂಟ್ ಅಂತ ಹೇಳ್ಬೋದು ಮೇಡಮ್. ಈಗ ಅಬ್ದುಲ್ ಕಲಾಂ ಮೋದಿ ಅವರಷ್ಟು ಈಜಿಯಾಗಿ ಸಿಗೋದಿಲ್ಲ. ಅವ್ರ ಜೊತೆಗಿರೋದೇ ನಮಗೊಂದು ಇನ್ಸ್ಪಿರೇಷನ್ನು. ಇಟ್ಸ್ ಅ ಮೆಮೊರೇಬಲ್ ಮೂಮೆಂಟ್ಸ್ ಇನ್ ಮೈ ಲೈಫ್, ವಾಟ್ ಐ ಸ್ಪೆಂಡ್ ಎ ಟೈಮ್ ವಿತ್ ದೆಮ್. ಹೌದು ಸರ್, ಈಗ ನಿಮ್ಮ ಹಾಗೆ ಸಾಕಷ್ಟು ಜನ ವಿಶೇಷ ಚೇತನರಿದ್ದಾರೆ. ಸೊ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲರಿಂದಲೂ ಈ ರೀತಿ ಸಾಧನೆ ಮಾಡೋಕ್ಕೆ ಸ್ವಲ್ಪ ಅಸಾಧ್ಯ ಅಂತ ಹೇಳ್ಬೋದು. ಮನಸ್ಸು ಮಾಡಿದ್ರೆ ಮಾರ್ಗ, ಅದು ಒಂದು ಮಾತು ಹೌದು. ಅಲ್ಲ, ವಿಶೇಷ ಚೇತನರು ಅಂದರೆ ಅವರಲ್ಲಿ ಒಂದು ವಿಶೇಷವಾದ ಚೇತನ ಶಕ್ತಿ ಇರುತ್ತೆ ಅಂತ. ಅದಕ್ಕೆ ಮೋದಿಯವರು ದಿವ್ಯಾಂಗರು ಅಂತ ವರ್ಡ್ ಯೂಸ್ ಮಾಡ್ತಾರೆ. ಸೊ ಎಲ್ಲರಲ್ಲೂ ದಿವ್ಯವಾದ ಶಕ್ತಿ ಇರುತ್ತೆ, ಅದನ್ನು ಬಳಕೆ ಮಾಡ್ಕೋಬೇಕು. ನನ್ನ ಸಲಹೆ ಏನು ಅಂದರೆ, ನಮ್ಮ ಡಿಸೇಬಲ್ಡ್ ಆಗಿರ್ಬೋದು, ಎಲ್ರಿಗೂ ಆಗಿರ್ಬೋದು, ಯಾವತ್ತು ಆತ್ಮವಿಶ್ವಾಸ ಕಳ್ಕೊಬಾರ್ದು ಜೀವನದಲ್ಲಿ. ಆತ್ಮ ವಿಶ್ವಾಸ, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರಬೇಕು. ಹಾಗೆ ಕೆಟ್ಟ ಆಲೋಚನೆ ಮಾಡಬಾರ್ದು, ದುರಭ್ಯಾಸದಿಂದ ದೂರ ಇರಬೇಕು, ಪಾಸಿಟಿವ್ ಥಿಂಕ್ ಮಾಡಬೇಕು, ತಂದೆ ತಾಯಿಗೆ ಮತ್ತು ಗುರುಗಳನ್ನ ಗೌರವಿಸ್ಬೇಕು. ಸೊ ಮಾರಲ್ ವ್ಯಾಲ್ಯೂಸ್ ಭಾಳ ಇಂಪಾರ್ಟೆಂಟ್ ಜೀವನದಲ್ಲಿ. ಅವುಗಳನ್ನ ನಾವು ಫಾಲೋಅಪ್ ಮಾಡ್ಕೊಂಡಿದ್ದಾಗಿದ್ದರೆ ನಾವೇನಾದರೂ ಸಾಧನೆ ಮಾಡ್ಬೋದು ಮೇಡಮ್. ಆ್ಯಂಡ್ ಆಲ್ಸೋ ಡೋಂಟ್ ಕ್ರಿಟಿಸೈಸ್ ಎನಿಬಡಿ. ನಮಗಿಂತ ನಾವು ಕೆಳಗಿನ ನೋಡಿ ನಾವು ಸಂತೋಷ ಪಡಬೇಕು. ಭಗವಂತ ನಮಗೆಲ್ಲನೂ ಕೊಟ್ಟಿದ್ದಾನೆ. ಬಟ್ ಇನ್ನು ಕೆಲವ್ರಿಗೆ ಏನೂ ಇಲ್ಲದೆ ಜೀವನ ಮಾಡ್ತಾ ಇದ್ದಾರಲ್ಲ, ಅವರನ್ನು ನೋಡಿ ನಾವು ಸಂತೋಷ ಪಡಬೇಕು. ದ ಮೇನ್ ಪಾಯಿಂಟ್ ಈಸ್ ಕಾನ್ಫಿಡೆನ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ವಿಲ್ ಪವರ್ ಸ್ಟ್ರಾಂಗ್ ಇತ್ತು ಅಂದರೆ ನಾವು ಕೂಡ ಜೀನಿಯಸ್ ಆಗ್ಬೋದು ಜೀವನದಲ್ಲಿ. ಖಂಡಿತ, ಅದೇ ವಿಲ್ ಪವರ್ ಇಂದ ಇವಾಗ ನೀವು ಜೀನಿಯಸ್ ಆಗಿದ್ದೀರಾ ಸರ್. ಹಾಗಿದ್ರೆ ಮುಂದೆ ಇನ್ನು ಏನು ಮಾಡಬೇಕು ಅಂತ ಅನ್ಕೊಂಡು? ಮೇಡಮ್ ಅವರೇ, ನಮ್ಮ ಗುರಿ ಸಾಕಷ್ಟಿದೆ. ನಮ್ಮ ಥರನೇ ಎಲ್ಲರೂ ಮ್ಯಾಥಮೆಟಿಷಿಯನ್ಗಳಾಗಬೇಕು. ಆಮೇಲೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಬೇಕಂತ ನಮ್ಮೊಂದು ಗುರಿ ಇದೆ ಮೇಡಮ್. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಾಂಪಿಟೇಟಿವ್ ಆಗಿರ್ಬೋದು, ಹೀಗೆ ಹಲವಾರು ಒಂದು ದೇಶಗಳಿದ್ದಾವೆ ಮೇಡಮ್. ಓಕೆ ಸರ್, ಇದು ಕೊನೆಯದಾಗ ಒಂದು ಪ್ರಶ್ನೆ. ನೀವು ಹೇಳಿರೋದು ಒಂದು ರೀತಿ ನಾನು ನೋಡಿದ್ದೀನಿ ಪ್ರೀವಿಯಸ್ ಎಲ್ಲ ನೀವು ಮಾಡಿರೋ ಆ ಕ್ಯಾಲ್ಕುಲೇಷನ್ ಅದೆಲ್ಲ ಒಂದು ರೀತಿ ನನಗಂತೂ ಅಸಾಧ್ಯ, ಹೇಗಪ್ಪ ಸಾಧ್ಯ ಅಂತ ಅನ್ಸಿದೆ. ಹೇಗೆ ಸಾಧ್ಯ, ಹೇಗೆ ಮಾಡಬೇಕಂತ ನಾವೆಲ್ಲರಿಗೂ ಹೇಳಿಕೊಡ್ತಾ ಇದ್ದೇವೆ. ಈಗ ಯಾರು ಮೆಜಿಷಿಯನ್ ತಮ್ಮ ಸೀಕ್ರೆಟ್ ಬಿಟ್ಟು ಕೊಡೋದಿಲ್ಲ. ಬಟ್ ನಾವೆಲ್ಲರಿಗೂ ಹೇಳ್ತೇವೆ, ನಮ್ಮ ಉದ್ದೇಶ ಎಲ್ಲರೂ CM ಆ್ಯಂಡ್ PM ಆಗಬೇಕಂದ್ರೆ. CM ಅಂದರೆ ಕಂಪ್ಯೂಟರ್ ಮ್ಯಾನು, PM ಅಂದರೆ ಎಲ್ಲರೂ ಪವರ್ಫುಲ್ ಮ್ಯಾನ್ ಆಗಲಿ ಅಂತೇಳಿ, ಪವರ್ಫುಲ್ ಮ್ಯಾನ್ ಆರ್ ಪಾಪ್ಯುಲರ್ ಮ್ಯಾನ್ ಆಗಲಿ ಅಂತೇಳಿ ಎಲ್ಲ ಕಡೆ ಹೋಗಿ ನಾವು ಮೋಟಿವೇಶನ್ ಕೊಡ್ತಾ ಇದ್ದೀವಿ, ಸ್ಪೀಚ್ ಕೊಡ್ತಾ ಇದ್ದೇವೆ. ಹಾಗಿದ್ರೆ ನೀವೀಗ ಕ್ಯಾಲ್ಕುಲೇಷನ್ ಮಾಡ್ತಿರೋದನ್ನ ಹೇಗೆ ಮಾಡ್ಬೋದು ಅಂತ ಕೂಡ ಹೌದು ಹೇಳ್ಕೊಡ್ತಾ ಇದ್ದೀವಿ ಮೇಡಮ್, ಹೇಳ್ಕೊಡ್ತಾ ಇದ್ದೀವಿ. ಅದು ಕಲಿಯಕ್ಕೆ ಸಾಧ್ಯ ಆಗುತ್ತಾ? ಪ್ರಯತ್ನ ಪಟ್ಟರೆ ಮಾಡ್ಬೋದು. ಅದಕ್ಕೆ ನಾವು ಹೇಳೋದು ಸತ್ಯಮೇವ ಜಯತೆ ಅಲ್ರಪ್ಪ, ಶ್ರಮಮೇವ ಜಯತೆ ಅಂತ. ಶ್ರಮಕ್ಕೆ ಪ್ರತಿಫಲ ಇದ್ದೇ ಇದೆ ಅಲ್ವಾ. ಹೀಗಾಗಿ ಎಲ್ಲರೂ ಶ್ರಮಜೀವಿಗಳಾಗಬೇಕಂತ ಹೇಳೋದು ನಾವು.
ಅಂದ್ರೆ ಪರಿಶ್ರಮದಿಂದ ಆಗುತ್ತೆ ಅಂತನಾ ಅಥವಾ ಏನಾದ್ರು ಒಂದು ಸ್ಪೆಷಲ್ ಶಕ್ತಿ ಬೇಕು ಅಂತ ಏನಾದ್ರು ಇರುತ್ತಾ? 95% ನಮ್ಮ ಎಫರ್ಟ್ ಇರಬೇಕು, ಇನ್ನು 5% ಭಗವಂತನ ಆಶೀರ್ವಾದ ಇರಬೇಕು. ಬೇಕು. ಸೊ ಲಕ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ, ಸರಿ, ಅದ್ರ ಜೊತೆಗೆ ಎಫರ್ಟ್ ಇಂಪಾರ್ಟೆಂಟ್. ಹೌದು. ಹೇಳಿದ್ವಿ ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ. ಅಲ್ಲ, ಲಕ್ಕೇ ನಮ್ಗೆ ಗ್ಯಾರಂಟಿ ಅಂತ ಹೇಳ್ಬೋದು. ಹೌದಾ, ಲಕ್ ಇದ್ರೆ ಮಾತ್ರ ಮಾಡೋಕ್ಕಾಗುತ್ತೆ ಅಂದ್ರೆ. ಲಕ್ ಆ್ಯಂಡ್ ಎಫರ್ಟ್ ಇದ್ರೆ ಹಾ, ಗ್ಯಾರಂಟಿನೇ ಜೀವನ. ಖಂಡಿತ ಎರಡು ಇರ್ಲೇಬೇಕು.